ಅನಿತಾ ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಶಂಖಪುಷ್ಪಿ ಹೂವಿನ ಜ್ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು: ಒಂದು 5-6 ಶಂಖಪುಷ್ಪದ ಹೂವು, ಒಂದು ನಿಂಬೆಹಣ್ಣು, 1 ಲೋಟ ನೀರು. ಇದನ್ನು ಮಾಡುವ ವಿಧಾನ: ಮೊದಲಿಗೆ ನಾವು ಶಂಖಪುಷ್ಪದ ಹೂವಿನ ದಳಗಳನ್ನು ಈ ರೀತಿ ಸಪ್ರೇಟ್ ಮಾಡ್ಕೋಬೇಕು. ಇದರಲ್ಲಿ ಇರ್ತಕ್ಕಂಥ ತೊಟ್ಟು ಮತ್ತು ಇದರಲ್ಲಿ ಸೆಂಟರಲ್ಲಿ ಇರುತ್ತಲ್ಲ, ಇದನ್ನೆಲ್ಲ ರಿಮೂವ್ ಮಾಡಬೇಕು. ಈ ರೀತಿ ಎಲ್ಲ ದಳಗಳನ್ನು ನಾವು ಸಪ್ರೇಟ್ ಮಾಡಿಕೊಂಡು ಇಟ್ಕೋಬೇಕು. ಇದನ್ನು ಈಗ ನೀರಿನಲ್ಲಿ ಚೆನ್ನಾಗಿ ತೊಳ್ಕೋಬೇಕು. ಈ ರೀತಿ ನಾನು ಎಲ್ಲ ಶಂಖಪುಷ್ಪದ ದಳಗಳನ್ನು ಸಪ್ರೇಟ್ ಮಾಡಿ ಚೆನ್ನಾಗಿ 1-2-3 ಸಲ ನೀರಲ್ಲಿ ವಾಶ್ ಮಾಡಿದ್ದೀನಿ. ತದನಂತರ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಈ ಶಂಖಪುಷ್ಪದ ದಳಗಳನ್ನು ಹಾಕ್ತಾಯಿದ್ದೀನಿ. ನಂತರ ಗ್ಯಾಸ್ ಸ್ಟವ್ ಆನ್ ಮಾಡಿ 1 ಲೋಟ ನೀರು ಅರ್ಧ ಲೋಟ ಆಗೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಪುಷ್ಪಿ ಹೂವಿನ ಜ್ಯೂಸ್ ರೆಡಿಯಾಗಿದೆ. ಇದು 1 ಗ್ಲಾಸ್ ಹಾಕಿದ್ದೆ ನಾನು, ಇದು ಅರ್ಧ ಗ್ಲಾಸ್ ಆಗೋಷ್ಟು ಆಗಿದೆ. ಸೊ ಇದರಲ್ಲಿರ್ತಕ್ಕಂಥದ್ದೆಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ಸೊ ಈಗ ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ಈಗ ಇದನ್ನು ನಾನು 1 ಗ್ಲಾಸ್ಗೆ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಶಂಖಪುಷ್ಪಿ ಹೂವಿನ ಜ್ಯೂಸ್ ರೆಡಿ ಇದೆ. ಸೊ ಇದಕ್ಕೆ ನಾನು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಶಂಖಪುಷ್ಪಿ ಹೂವಿನ ಜ್ಯೂಸ್ ಈಗ ರೆಡಿ ಇದೆ. ಸೊ ಇದು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಸೊ ಇದ್ರ ಬೆನಿಫಿಟ್ ತುಂಬಾ ಇದೆ. ಚಿಕ್ಕ ಮಕ್ಕಳಿಗಂತೂ ಇದು ಮೆಮೊರಿ ಪವರ್ನ ತುಂಬ ಇಂಪ್ರೂವ್ ಮಾಡುತ್ತೆ. ಸೊ ಇದರಿಂದ ಇತ್ತೀಚಿನ ದಿನಗಳಲ್ಲಿ ಶುಗರ್ ಲೆವೆಲ್ಲು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ಬೆಳಗ್ಗೆ 1 ಲೋಟ ಕುಡಿದ್ರೆ ಹೆಲ್ತಿಗೆ ತುಂಬ ಒಳ್ಳೆಯದು.